ಜಡ್ಜ್ ಮನೆಯಲ್ಲಿ ರಾಬರಿ ಆಗಿದೆ ಎನ್ನುವಂತಹ ವಿಚಾರ. ವಿಜಯಪುರ ಜಡ್ಜ್ ಸಚಿನ್ ಕೌಶಿಕ್ ಮನೆಯಲ್ಲಿ ಕಳವು. ಜಡ್ಜ್ ಮನೆಯಲ್ಲೇ ರಾಬರಿ. ವಿಜಯಪುರ ಜಡ್ಜ್ ಸಚಿನ್ ಕೌಶಿಕ್ ಮನೆಯಲ್ಲಿ ಕಳವು. ಲಕ್ಷಾಂತರ ಬೆಲೆ ಬಾಳುವ ವಜ್ರ ಚಿನ್ನಾಭರಣ ಕಳವು. 29 ಲಕ್ಷ ಮೌಲ್ಯದ ಚಿನ್ನಾಭರಣ, 50,000 ನಗದು ಕಳವಾಗಿದೆ. ಮುದ್ದೆಬಿಹಾಳದ 14ನೇ ಕ್ರಾಸ್ನಲ್ಲಿರುವಂತಹ ಜಡ್ಜ್ ನಿವಾಸ. ನ್ಯಾಯಾಧೀಶ ಸಚಿನ್ ಕುಟುಂಬ ಸಮೇತ ಶಿರಸಿಗೆ ಹೋಗಿದ್ರು. ಈ ಸಮಯದಲ್ಲಿ ನ್ಯಾಯಾಧೀಶರ ಮನೆಗೆ ಕನ್ನ ಹಾಕಲಾಗಿದೆ. ಜಡ್ಜ್ ಮನೆಯಲ್ಲೇ ರಾಬರಿ. ಕಳ್ಳನಿಗೆ ಯಾರಾದ್ರೇನ? ಜಡ್ಜ್ ಮನೆಯಲ್ಲಿ ರಾಬರಿ ನೋಡಿ. ನ್ಯಾಯ ಒದಗಿಸುವ ನ್ಯಾಯಾಧೀಶರು ಮನೆಯಲ್ಲೇ ಕಳ್ತನ. ವಿಜಯಪುರದ ಜಡ್ಜ್ ಸಚಿನ್ ಕೌಶಿಕ್ ಮನೆಯಲ್ಲಿ ಕಳವು. ಸೊ ಲಕ್ಷಾಂತರ ಬೆಲೆ ಬಾಳುವ ವಜ್ರ ಚಿನ್ನಾಭರಣ ಕಳವಾಗಿದೆ. ಸೊ ಅವರೆಲ್ಲೋ ಹೋಗಿದ್ರು, ಬಂದು ನೋಡುವಷ್ಟರಲ್ಲಿ ಲಕ್ಷಾಂತರ ಬೆಲೆ ಬಾಳುವಂಥ ವಜ್ರಾಭರಣಗಳು ಕಳವಾಗಿದೆ. 29 ಲಕ್ಷ ಮೌಲ್ಯದ ಚಿನ್ನಾಭರಣ ಆಗಿತ್ತು. 50,000 ನಗದು ಕಳವಾಗಿದೆ. ಮುದ್ದೆಬಿಹಾಳದ 14ನೇ ಕ್ರಾಸ್ನಲ್ಲಿರ್ತಕ್ಕಂತಹ ಜಡ್ಜ್ ನಿವಾಸ. ನ್ಯಾಯಾಧೀಶ ಸಚಿನ್ ಕುಟುಂಬ ಸಮೇತ ಶಿರಸಿಗೆ ಹೋಗಿದ್ರಂತೆ. ಸೊ ಈ ಸಮಯದಲ್ಲಿ ನ್ಯಾಯಾಧೀಶರ ಮನೆಗೆ ಕನ್ನ. ಸೊ ಸಾಮಾನ್ಯವಾಗಿ ಮಧ್ಯಮ ವರ್ಗ ಬಡವರ್ಗದ ಮನೆ ಮೇಲೆ ಈ ಕಳ್ಳರು ಬಂದು ಅಟ್ಯಾಕ್ ಮಾಡುವಂತಹದ್ದು, ಒಂಟಿ ಮನೆಗಳ ಮೇಲೆ ಕದಿಯುವಂಥ ಪ್ರಯತ್ನಗಳಾಗುತ್ತೆ. ಆರಂಭದಲ್ಲಿ ನೋಟ್ ಮಾಡ್ಕೊಂಡು ಇಟ್ಟಿರ್ತಾರೆ. ಈ ತರಹದೊಂದು ಕಾಲೋನಿಯಲ್ಲಿ ಒಂದು ಮನೆ ಇದೆ, ಆ ಮನೆಯಲ್ಲಿ ಯಾರೂ ಇಲ್ಲ, ಎಲ್ಲರೂ ಕೂಡ ಬೇರೆ ಎಲ್ಲಾದರೂ ಹೋಗಿದ್ರೆ, ಆ ಮಾಹಿತಿ ಕಳ್ಳರಿಗಿದ್ರೆ ಆ ತರಹದ ಮನೆಯನ್ನು ಟಾರ್ಗೆಟ್ ಮಾಡಿ ರಾತ್ರೋರಾತ್ರಿ ಬಂದು ಅಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಕಳ್ಳತನ ಮಾಡ್ತಾರೆ. ಸೊ ಆದರೆ ನ್ಯಾಯಾಧೀಶರು ಮನೆ ಅನ್ನೋದು ಕೂಡ ಈ ಮುಠಾಳರಿಗೆ ಗೊತ್ತಾಗಲಿಲ್ವಾ? ಗೇಟಲ್ಲಿ ಅಥವಾ ಮನೆಗೊಂದು ಹೆಸರಿರುತ್ತೆ, ನ್ಯಾಯಾಧೀಶರ ಹೆಸರನ್ನು ಸ್ಪಷ್ಟವಾಗಿ ಬರೆದಿಡಲಾಗಿರುತ್ತೆ. ಅದನ್ನು ಓದ್ಕೊಂಡು ಹೋಗಲಿಲ್ವಾ? ನ್ಯಾಯಾಧೀಶರ ಮನೆಯಲ್ಲಿ ಕಡ್ಡಾಯವಾಗಿ CCTVಗಳು ಲೆಕ್ಕಕ್ಕಿಂತ ಜಾಸ್ತಿ ಇರ್ತವೆ. ಸೊ ನ್ಯಾಯಾಲಯದ ನ್ಯಾಯಾಧೀಶರು ಅವ್ರ ಹೆಸರು ಕೂಡ ಅಲ್ಲಿ ಬರೆದಿಡಲಾಗಿರುತ್ತೆ. ಅದನ್ನು ಗಮನಿಸಲಿಲ್ವಾ? ಅಥವಾ ಈ ಕಳ್ಳತನ ಮಾಡಿದವರೆಲ್ಲರೂ ಕೂಡ ಅನಕ್ಷರಸ್ಥರ, ಗೊತ್ತಿಲ್ಲ. ಮುದ್ದೆಬಿಹಾಳದ 14ನೇ ಕ್ರಾಸ್ನಲ್ಲಿದ್ದಂತಹ ಜಡ್ಜ್ ನಿವಾಸ, ಆ ನಿವಾಸಕ್ಕೆ ಹೋಗಿದ್ದಾರೆ. ನ್ಯಾಯಾಧೀಶ ಸಚಿನ್ ಕುಟುಂಬ ಸಮೇತ ಶಿರಸಿಗೆ ಹೋಗಿದ್ರಂತೆ. ಆ ಸಂದರ್ಭದಲ್ಲಿ ಅವರ ಮನೆಯನ್ನು ಟಾರ್ಗೆಟ್ ಮಾಡಲಾಗಿದೆ. ಈ ಸಮಯದಲ್ಲಿ ನ್ಯಾಯಾಧೀಶರ ಮನೆಗೆ ಕನ್ನ ಹಾಕಲಾಗಿದೆ. ಜೊತೆಗೆ ಕಳ್ಳರು ಕಳ್ಳತನ ಮಾಡಿದ್ದು ಬರೋಬ್ಬರಿ 29 ಲಕ್ಷ ಮೌಲ್ಯದ ಚಿನ್ನಾಭರಣ, ಜೊತೆಗೆ 50,000 ನಗದನ್ನು ಕಳ್ಳತನ ಮಾಡಲಾಗಿದೆ. ಮುದ್ದೆಬಿಹಾಳ 14ನೇ ಕ್ರಾಸ್ನಲ್ಲಿರ್ತಕ್ಕಂಥ ಜಡ್ಜ್ ನಿವಾಸ. ನ್ಯಾಯಾಧೀಶ ಸಚಿನ್ ಕುಟುಂಬ ಸಮೇತ ಶಿರಸಿಗೆ ಹೋಗಿದ್ರು. ಸೊ ಬಂದು ನೋಡ್ತಾರೆ, ಇರೋದೇನೂ ಇಲ್ಲ, ಎಲ್ಲ ಕಳ್ಳತನ ಆಗಿದೆ. ಸೊ ಸಂಬಂಧಪಟ್ಟಂತೆ ಈಗ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಇನ್ನು CCTVಯಲ್ಲಿ ಕಳ್ಳತನ ಮಾಡಿದಂತಹ ಕಳ್ಳರ ಎಲ್ಲ ಚಿತ್ರಗಳು ಕೂಡ ಸರಿಯಾಗಿರ್ತವೆ. ಅದರ ಆಧಾರದಲ್ಲಿ ಕಳ್ಳರನ್ನು ಹಿಡಿಯುವಂಥ ಪ್ರಯತ್ನಗಳಾಗಬಹುದು. ಸೊ ಈ ಪ್ರಕರಣ ಇನ್ನಷ್ಟು ಚುರುಕುಗೊಂಡಿರುವಂತಹದ್ದು. ಸಂಬಂಧಪಟ್ಟಂಥ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.